ಹಾಯ್ ಆಲ್, ಗುಡ್ ಮಾರ್ನಿಂಗ್. ಇದು ಮಂಡೇ ವ್ಲಾಗ್ ಆಗಿರುತ್ತೆ. ನಾನು ಎದ್ದ ಕೂಡಲೇ ಒಂದು ಗ್ಲಾಸ್ ಜೀರಿಗೆ ನೀರು ಕುಡಿತೀನಿ. ಜೀರಿಗೆ ನೀರು ಕುಡಿದಾದ್ಮೇಲೆ ಹಸ್ಬೆಂಡ್ ಟ್ರಿಪ್ ಮುಗಿಸ್ಕೊಂಡು ಬಂದಿದ್ದರು. ಸೊ ಅವ್ರ ಬಟ್ಟೆಗಳಾಗಿರ್ಬೋದು, ಬ್ಯಾಗು, ಚಪ್ಪಲು ಎಲ್ಲ ಒಂದು ಸಲ ನಾನು ವಾಶ್ ಮಾಡಿ ಇಟ್ಬಿಡ್ತೀನಿ. ಯಾಕಂದರೆ ಹೊರಗಡೆಯಿಂದ ಬಂದಿರ್ತಾರಲ್ವ, ತುಂಬ ಧೂಳಿರುತ್ತೆ, ಅದರಿಂದ ವಾಶ್ ಮಾಡಿ ಇಟ್ಬಿಡ್ತೀನಿ. ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕ್ಬೋದಿತ್ತು, ಬಟ್ ಅವರು ಹೊರಗಡೆಯಿಂದ ಬಂದಿರೋದ್ರಿಂದ ಅದರಲ್ಲೂ ಟ್ರಿಪ್ಗೆ ಹೋಗಿ ಬಂದಿದ್ದಾರೆ. ತುಂಬ ಗಲೀಜಾಗಿರುತ್ತೆ ಬಟ್ಟೆ ಎಲ್ಲ. ಸೊ ಒಂದ್ಸಲ ಕೈಯಲ್ಲಿ ವಾಶ್ ಮಾಡಿ ನೆಕ್ಸ್ಟು ನಾನು ಮಿಷಿನ್ಗೆ ಹಾಕ್ಬಿಡ್ತೀನಿ. ನಾನಿವತ್ತು ಸ್ವಲ್ಪ ಲೇಟಾಗಿ ಎದ್ದಳಷ್ಟರಲ್ಲಿ 9 ಗಂಟೆ ಆಗಿತ್ತು. ಯಾಕಂದರೆ ಪಾಪು ಸ್ವಲ್ಪ ನೈಟು ಆಟ ಆಡ್ಕೊಂಡಿದ್ಲು, ಅವಳ ಜೊತೆ ನಾನು ಎಚ್ಚರವಾಗಿದ್ದೆ. ಮಲಗಿದ್ದು ಕೂಡ ಲೇಟ್ ಆಗಿತ್ತು, ಹಾಗಾಗಿ ಎದ್ದೇಳೋದು ಲೇಟ್ ಆಯಿತು. ಪಾಪು ಇವಾಗ ಹೆಂಗೆ ಅಂದರೆ, ಡೇ ಟೈಮ್ ಏನಾದರೂ ನಿದ್ದೆ ಮಾಡಿದರೆ ನೈಟೆಲ್ಲ ಎದ್ದಿರ್ತಾಳೆ. ಅಕಸ್ಮಾತ್ ಡೇ ಟೈಮು ಚೆನ್ನಾಗಿ ಆಟ ಆಡ್ಕೊಂಡಿದ್ರೆ ನೈಟ್ ಟೈಮ್ ಫುಲ್ ನಿದ್ದೆ ಮಾಡ್ತಾಳೆ. ಅಂದರೆ ಮಧ್ಯದಲ್ಲಿ ಎಲ್ಲೂ ಎಚ್ಚರ ಮಾಡ್ಕೊಳ್ಳಲ್ಲ ಅವಳು. ನೈಟ್ ಟೈಮ್ ಫುಲ್ ಮಲ್ಕೊಂಡೇ ಇರ್ತಾಳೆ ಅವಳು. ನೈಟ್ ಟೈಮ್ ಯಾವುದೇ ರೀತಿ ಕಾಟ ಕೊಡೋದಿಲ್ಲ, ಅಳೋದಿಲ್ಲ, ಚೆನ್ನಾಗಿ ಆಟ ಆಡ್ಕೊಂಡು ಅವಳ ಪಾಡಿಗೆ ಅವಳು ಇರ್ತಾಳೆ. ನಮ್ಮತ್ತೆ ಹೇಳ್ತಾರೆ, ಅವಳ ಪಾಡಿಗೆ ಅವಳು ಆಟ ಆಡ್ಕೊಂಡಿದ್ದಾಳೆ ಅಂದರೆ ಆ ಟೈಮಲ್ಲಿ ನಿದ್ದೆ ಮಾಡ್ಕೊ ಅಂತಾರೆ. ಬಟ್ ಅವಳು ಆಟ ಆಡೋ ಟೈಮಲ್ಲಿ ನಾನು ಹೇಗೆ ನಿದ್ದೆ ಮಾಡೋದಕ್ಕಾಗುತ್ತೆ? ಅವಳ ಜೊತೆಗೆ ಮಾತಾಡಿಸ್ಕೊಂಡು ಆಟ ಆಡಿಸ್ಕೊಂಡು ನಾನು ಇರ್ತೀನಿ. ಸೊ ಹಾಗಾಗಿ ಮಾರ್ನಿಂಗ್ ಎದ್ದೇಳೋದು ಸ್ವಲ್ಪ ಲೇಟ್ ಆಗುತ್ತೆ. ಪಾಪು ಇನ್ನೂ ಮಲ್ಕೊಂಡೇ ಇದ್ಲು. ಸೊ ಹಾಗಾಗಿ ಏನು ಕೆಲಸ ಇದೆ ಅದೆಲ್ಲ ಮುಗಿಸ್ಕೊತಾ ಇದ್ದೆ. ಜೊತೆಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಓಟ್ಸ್ ಮಾಡ್ಕೊಂಡಿದ್ದೆ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು. ಡೈಲಿ ಮಾರ್ನಿಂಗ್ ಟೈಮ್ ನಾನು ಓಟ್ಸ್ ತಿಂತೀನಿ. ಓಟ್ಸ್ ತಿಂದು ಮುಗಿಸೋಷ್ಟರಲ್ಲಿ ಪಾಪುನು ಎದ್ದು ಆಟ ಆಡ್ಕೊತಾ ಇದ್ಲು. ಸರಿ, ಪಾಪುಗೂ ಮಸಾಜ್ ಮಾಡೋದಿತ್ತು. ಪಾಪು ಮಲಗಿ ಎದ್ದ ಮೇಲೆ ಅರ್ಧ ಗಂಟೆ ಆದಮೇಲೆ ನಾನು ಮಸಾಜ್ ಸ್ಟಾರ್ಟ್ ಮಾಡ್ತೇನೆ. ಪಾಪುಗೆ ಯಾವ ರೀತಿ ನಾನು ಮಸಾಜ್ ಮಾಡ್ತೀನಿ ಅನ್ನೋದು ಒಂದು ವಿಡಿಯೋ ಇದೆ ನನ್ನ ಚಾನಲ್ನಲ್ಲಿ, ಹೋಗಿ ನೋಡಿ, ಓಕೆನಾ? ಮಸಾಜ್ ಮಾಡೋಕ್ಕೂ ಮುಂಚೆ ಅವಳಿಗೆ ಕೈಗೆ ಏನೆಲ್ಲ ಹಾಕಿರ್ತೀನಿ ಅದನ್ನೆಲ್ಲ ತೆಗೆದ್ಬಿಡ್ತೀನಿ. ನಾನು ನನ್ನ ಮಗಳನ್ನ ಆದಷ್ಟು ಎಷ್ಟು ಸಿಂಪಲ್ಲಾಗಿ ಇಡೋದಕ್ಕೆ ಸಾಧ್ಯ ಅಷ್ಟು ಸಿಂಪಲ್ಲಾಗಿ ಇಡ್ತೀನಿ. ನನಗೆ ಕಾಲಿಗೆ ಕಪ್ಪು ದಾರ ಆಗ್ಬೋದು, ಕೈ ಕಪ್ಪು ದಾರ ಆಗ್ಬೋದು, ಅಥವಾ ಮುಖಕ್ಕೆ ಕಪ್ಪಿಡೋದು, ಬೊಟ್ಟಿಡೋದು ಅಂತಾರಲ್ಲ, ಸೊ ಅದೆಲ್ಲ ನಾನು ಇಡೋದಕ್ಕೆ ಹೋಗಲ್ಲ. ತುಂಬ ಸಿಂಪಲ್ಲಾಗಿ ಇಡ್ತೀನಿ. ಮಗುಗೆ ಕಪ್ಪು ದಾರ ಕಟ್ಟು ಅಂತ ಬೈತಾನೆ ಇದ್ದರು, ಹಾಗಾಗಿ ಮೊನ್ನೆ ಅಷ್ಟೇ ಕಟ್ಟಿದೆ ನಾನು ಅವಳಿಗೆ ಕಪ್ಪು ದಾರನ. ಜೊತೆಗೆ ಹಣೆಗೆ ಕಪ್ಪು ಇಡು ಅಂತ ಹೇಳ್ತಾರೆ, ಬೈತಾಯಿದ್ರು, ಅದಕ್ಕೋಸ್ಕರ ಕಪ್ಪಿಟ್ಟಿದೆ. ಇಲ್ಲ, ಅವಳಿಗೆ ಇವತ್ತು ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿ ಮಸಾಜ್ನ ಹೊರಗಡೆ ಮಾಡ್ತಾಯಿದ್ದೀನಿ. ಮನೆ ಒಳಗಡೆ ಮಸಾಜ್ ಮಾಡಿ ನನಗೂ ಬೋರ್ ಆಗಿತ್ತು. ಸೊ ಹೊರಗಡೆ ಕರ್ಕೊಂಡು ಬಂದರೆ ಅವಳಿಗೂ ಬೆಳಕು ನೋಡ್ದಂಗೆ ಆಗುತ್ತೆ. ಜೊತೆಗೆ ಟೋನಿ ಇದ್ದ, ನಮ್ಮ ನಾಯಿ, ಅವನು ಆಟ ಆಡ್ಕೊಂಡಿರ್ತಾನೆ. ಏನು ಅಂದರೆ ಅವನು ನಾವು ಯಾರು ಕಂಡಿಲ್ಲ ಅಂದರೆ ಬೊಗಳ್ತಾನೆ ಇರ್ತಾನೆ. ಜೊತೆಗೆ ಅವನಿಗೆ ಮಾತಾಡಿಸ್ತಾನೆ ಇರಬೇಕು ಯಾರಾದರೂ. ಯಾರೂ ಕಾಣಿಸಿಲ್ಲ ಅಂದರೆ ಅಪ್ಪ ನಿಜಕ್ಕೂ ಎಷ್ಟು ಗಲಾಟೆ ಮಾಡ್ತಾನೆ ಗೊತ್ತಾ? ಮಲ್ಕೊಳ್ಳೋಕ್ಕೆ ಬಿಡಲ್ಲ ಪಾಪುನ. ಪಾಪು ಅವಾಗವಾಗ ಎದ್ದೇಳ್ತಾನೆ ಇರ್ತಾಳೆ ಅವನ ಬಗ್ಲತ್ಗೆ, ಅಷ್ಟು ಗಲಾಟೆ ಮಾಡ್ತಾನೆ. ನನಗಂತೂ ಪಾಪುನ, ಈ ಟೋನಿ ನಾಯಿನ ನೋಡ್ಕೊಳ್ಳೋದು ಸಾಕಾಗೋಗಿತ್ತು ಇವತ್ತಂತೂ. ಯಾಕಂದರೆ ಅತ್ತೆ ಯಾರೂ ಇರಲಿಲ್ಲ ಮನೆಯಲ್ಲಿ, ಅವರು ಸ್ವಲ್ಪ ಶ್ರೀರಾಮ್ಪುರಕ್ಕೆ ಹೋಗೋದಿತ್ತು ಅಂಥೇಳಿ ಹೋಗಿದ್ರು. ನಿಜಕ್ಕೂ ಕಷ್ಟ ಆಯಿತು. ಒಂದು ಕಡೆ ಪಾಪು, ಒಂದು ಕಡೆ ಈ ನಾಯಿ ಮರಿ. ನನಗೆ ಇಡೀ ದಿನ ಇವರಿಬ್ಬರನ್ನೇ ನೋಡ್ಕೊಳ್ಳೋದಾಗ್ಬಿಟ್ಟಿತ್ತು ನನಗಂತೂ. ಯಾಕಂದರೆ ಒಂದು ಕಡೆ ಇವಳು ಸ್ವಲ್ಪ ನಿದ್ದೆ ಮಾಡಿದ್ರೆ ಇನ್ನು ಸ್ವಲ್ಪ ಹೊತ್ತು ಎಚ್ಚರವಾಗಿರ್ತಾಯಿದ್ಲು. ಈ ಕಡೆ ಇವನು ಕಿರ್ಚ್ತಾನೆ ಇದ್ದ, ಗಲಾಟೆ ಮಾಡ್ತಾನೆ ಇದ್ದ. ಈ ಕಡೆ ಇವನನ್ನು ಬಿಡಬೇಕಿತ್ತು ಟೆರೇಸ್ಗೆ ಅವಾಗವಾಗ, ಮತ್ತು ಅವನಿಗೆ ಊಟ, ಈ ಕಡೆ ಮತ್ತು ಪಾಪು. ನಿಜ ಕಷ್ಟ ಆಯಿತು. ನಾಯಿ ಇವಾಗಲೇ ಬೇಡ ತರೋದು, ಮಗು ಇನ್ನೂ ಚಿಕ್ಕವಳಿದ್ದಾಳೆ ಅಂತ ಹೇಳಿದ್ರು ನನ್ನ ಹಸ್ಬೆಂಡ್ ಕೇಳಲಿಲ್ಲ. ಹಠ ಮಾಡಿಕೊಂಡು ತೊಗೊಂಡು ಬಂದರು. ಅವರೇನೋ ತೊಗೊಂಡು ಬಂದು ಮನೇಲಿ ಬಿಟ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಕೆಲ್ಸಕ್ಕೆ ಹೋಗ್ತಾರೆ. ಮನೇಲಿರೋರು ನೋಡ್ಕೊಳ್ಳೋದು ನಮಗೆ ಗೊತ್ತು, ನಿಜವಾಗ್ಲೂ ಕಷ್ಟನೇ. ಯಾಕಂದರೆ ಪದೇ ಪದೇ ಅದು ವಾಶ್ರೂಮಿಗೆ ಕರ್ಕೊಂಡು ಹೋಗಬೇಕು, ಗಲಾಟೆ ಮಾಡ್ತಾನೆ ಇರುತ್ತೆ, ಅಕ್ಕಪಕ್ಕದವ್ರಿಗೆಲ್ಲ ಡಿಸ್ಟರ್ಬ್ ಆಗ್ತಾನೆ ಇರುತ್ತೆ. ಪಾಪು ಜೊತೆಗೆ ಅದನ್ನು ನೋಡ್ಕೊಬೇಕು. ಈ ನಾಯಿ ಅಂತೂ ನನ್ನ ಕೈಲಿ ಅದೆಷ್ಟು ಒದೆಗಳು ತಿಂದಿದೆಯೋ ಗೊತ್ತಿಲ್ಲ.
ಯಾಕಂದರೆ ಪಾಪು ಮಲ್ಕೊಂಡಿದ್ದಾಗಲೇ ಗಲಾಟೆ ಮಾಡ್ತಿರುತ್ತೆ. ನಾನು ಕಡ್ಡಿ ತರೋದು ಸರಿಯಾಗಿ ಬಾರಿಸೋದು ಇದಕ್ಕಂತೂ ಪಾಪ ಅನಿಸುತ್ತೆ ಒಂದೊಂದ್ಸಲ. ಆದರೆ ಏನು ಮಾಡೋದು, ಪಾಪು ಎದ್ದೇಳಿ ಬಿಡ್ತಾಳೆ ಅನ್ನೋ ಸಿಟ್ಟಿಗೆ ಬಂದು ಹೊಡೆದು ಬಿಡ್ತೀನಿ. ಪಾಪುಗೆ ಮಸಾಜ್ ಮಾಡಿ ಮುಗೀತು. ಮಸಾಜ್ ಮಾಡಾದ್ಮೇಲೆ ಸ್ವಲ್ಪ ಹೊತ್ತು ಮಾತಾಡಿಸ್ಕೊಂಡು ಆಟ ಆಡಿಸ್ಕೊಂಡಿರ್ತೀನಿ. ಮತ್ತು ಇನ್ನೊಂದು, ಮಗುಗೆ ಈ ರೀತಿ ಆ ಕಡೆ ಈ ಕಡೆ ಸೌಂಡ್ ಮಾಡಿದಾಗ ಅದು ರಿಯಾಕ್ಟ್ ಮಾಡಬೇಕು, ಅಂದರೆ ನೋಡಬೇಕು ಮತ್ತು ಕೇಳಿಸ್ಕೋಬೇಕು. ನಾನು ಅವಾಗವಾಗ ಚಿಟಿಕೆ ಹೊಡೆದು ಅಬ್ಸರ್ವ್ ಮಾಡ್ತಾ ಇರ್ತೀನಿ, ಏನಾದರೂ ಕೈ ಬೆರಳಲ್ಲಿ ಆಟ ಆಡಿಸ್ತಾ ಇರ್ತೀನಿ. ಪಾಪು ಜೊತೆ ಆಟ ಆಡಿದಾದ್ಮೇಲೆ ಮಾತುಕತೆ ಮುಗಿದ್ಮೇಲೆ ಬಟ್ಟೆ ಹಾಕ್ಬಿಡ್ತೀನಿ ಮತ್ತೆ. ಯಾಕಂದರೆ ಮಸಾಜ್ ಆದಮೇಲೆ ಅವಳು ಸ್ವಲ್ಪ ಹೊತ್ತು ಮಲ್ಕೊತಾಳೆ, ಒಂದು 10-15 ಮಿನಿಟ್ಸ್ ಮಲ್ಕೊತಾಳೆ ಅಷ್ಟೇ. ಅವಳು ಎದ್ದ ಮೇಲೆ 1/2 ಅವರ್ ಬಿಟ್ಟು ಸ್ನಾನ ಮಾಡಿಸ್ತೀನಿ. ಮತ್ತು ಹಾಗೆ ಒಬ್ಬರು ಕಮೆಂಟ್ ಮೂಲಕ ಕೇಳಿದರು, ನಿಮ್ಮ ಮಗುಗೆ ಯಾವ ಪ್ರಾಡಕ್ಟ್ನ ಯೂಸ್ ಮಾಡ್ತೀರಾ ಅಂತ. ನಾನು ನಮ್ಮ ಪಾಪುಗೆ ಸೆಬಾಮೆಡ್ ಯೂಸ್ ಮಾಡ್ತೇನೆ. ಮುಂಚೆ ನಾನು ಹಿಮಾಲಯ ಪ್ರಾಡಕ್ಟ್ ಯೂಸ್ ಮಾಡ್ತಾಯಿದ್ದೆ, 1.5 ತಿಂಗಳವರೆಗೂ ಯೂಸ್ ಮಾಡಿದೆ. ಅದಾದಮೇಲೆ ನಾನು ಸೆಬಾಮೆಡ್ ಯೂಸ್ ಮಾಡ್ತಾಯಿದ್ದೀನಿ. ಸೆಬಾಮೆಡಲ್ಲಿ ತುಂಬ ಪ್ರಾಡಕ್ಟ್ ಇದೆ. ನಾನು ಅದರಲ್ಲಿ ಬಾಡಿ ಲೋಷನು, ಮಸಾಜ್ ಮಾಡೋದಕ್ಕೆ ಆಯಿಲು ಮತ್ತು ಸೋಪು ಇಷ್ಟೇ ನಾನು ತೊಗೊಂಡಿದ್ದೀನಿ. ಲೋಷನಲ್ಲೂ ಫೇಸ್ಗೆ ಸಪ್ರೇಟು, ಬಾಡಿಗೆ ಸಪ್ರೇಟ್ ಇರುತ್ತೆ. ನಾನು ಬಾಡಿಗೆ, ಫೇಸ್ಗೆ ಒಂದೇ ಲೋಷನ್ ಯೂಸ್ ಮಾಡ್ತೀನಿ. ಪಾಪುಗೆ ಮಸಾಜ್ ಮಾಡಿ ಮಲಗಿಸಿದ್ದೆ. ಇವನು ಪಾಪು ಮಲ್ಕೊಂಡಿದ್ದಾಗಲೇ ತುಂಬ ಗಲಾಟೆ ಮಾಡ್ತಾನೆ, ಹಾಗಾಗಿ ಸ್ವಲ್ಪ ಹೊತ್ತು ಆಟ ಆಡಲಿ ಅಂತ ಬಿಟ್ಟಿದ್ದೆ. ಹೋಗು ಮೇಲೆ. ಏನೋ ಹೋಗು ಮೇಲೆ ಮೇಲೋಗು.
ಹೋಗೋಗು, ಏನಿಲ್ಲ ಹೋಗು, ಸ್ವಲ್ಪ ತಾಟಾಡ್ಕೊ ಹೋಗು. ಬಾಯ್. ಏನು ಹೋಗು, ಇಲ್ಲ ಕಟ್ಟಾಕ್ತೀನಿ, ಮತ್ತೆ ಬೊಗ್ಳಬಾರ್ದು ಹೇಳಿದ್ದೀನಿ. ಕಟ್ಟಾಕ್ಲಾ? ಟೋನಿ ಗಲಾಟೆಗೆ ನನ್ನ ಮಗಳು ಎದ್ಬಿಡ್ತಾಳೆ ಅಂತ ಅವನ್ನ ಆಟಾಡಕ್ಕೆ ಬಿಟ್ಟು ಬಂದು ನೋಡಿದ್ರೆ ನನ್ನ ಮಗಳು ಆಲ್ರೆಡಿ ಎದ್ದು ಆಟ ಆಡ್ತಾ ಇದ್ಲು. ನೆಕ್ಸ್ಟ್ ಇಲ್ಲಿ ಒಂದು ಗ್ಲಾಸ್ ಕಾಫಿ ಮಾಡ್ಕೊಂಡು ಕುಡಿತೀನಿ. ಕಾಫಿ ಅಂದರೆ ಗೊತ್ತಿಲ್ಲ, ಅಷ್ಟು ಹುಚ್ಚು ನನಗೆ. ಒಂದು ದಿನಕ್ಕೆ ಎಷ್ಟು ಸಲ ಕುಡಿತೀನಿ ನನಗೆ ಗೊತ್ತಿಲ್ಲ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್. ಸೊ ಸ್ನಾನ ಎಲ್ಲ ಮುಗೀತು, ಇನ್ನೇನು ಪಾಪುಗೊಬ್ಳಿಗೆ ಸ್ನಾನ ಮಾಡಿಸ್ಬೇಕು. ಅವಳು ಈಗಷ್ಟೇ ಜಸ್ಟ್ ನಾನು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಈಗ ಎದ್ದಿದ್ದಾಳೆ. ಸೊ ಅವಳೊಬ್ಳಿಗೆ ಸ್ನಾನ ಮಾಡಿಸಿದ್ರೆ ಎಲ್ಲ ಕೆಲಸ ಮುಗೀತು ಆಲ್ಮೋಸ್ಟ್. ಒಂದು ವಿಷಯ ಶೇರ್ ಮಾಡಬೇಕಾಗಿತ್ತು. ಅದೇನಂದರೆ ಮೊನ್ನೆ ವ್ಯಾಲೆಂಟೈನ್ಸ್ ಡೇ ದಿನ ಒಂದು ಲೆಟ್ರಲ್ಲಿ ಒಂದು ವಿಷಯ ಶೇರ್ ಮಾಡ್ತೀನಿ. ಅದನ್ನು ಕೆಲವರು ಅದನ್ನು ಹೇಳಬೇಕಿತ್ತ ಅಂತ ಕೇಳಿದ್ರು. ಬಹುಶಃ ಆ ವಿಷಯಕ್ಕೆ ನಾನು ಇಲ್ಲಿವರೆಗೂ ನನ್ನ ಹಸ್ಬೆಂಡ್ ಹತ್ರ ಸಾರಿ ಕೇಳೇ ಇರಲಿಲ್ಲ. ಅದೊಂದು ಚಾನ್ಸ್ ಇತ್ತು, ಸೊ ಲೆಟರ್ ಮೂಲಕ ಸಾರಿ ಕೇಳಿದೆ. ನನ್ನ ಮನಸ್ಸಿಗೆ ಅನಿಸಿದ್ದಷ್ಟೇ ಸಾರಿ ಕೇಳಬೇಕಿತ್ತು ಅಂತ. ಸೊ ಅವತ್ತೇ ಸಾರಿ ಕೇಳಬೇಕಿತ್ತು ಅಂತ ಅನಿಸ್ತು, ಅದಕ್ಕೆ ಕೇಳಿದೆ. ಬಟ್ ಇಟ್ಸ್ ಓಕೆ, ಅವ್ರ ಅಭಿಪ್ರಾಯ ಹೇಳಿದ್ದಾರೆ, ಏನೂ ಮಾಡೋಕ್ಕಾಗಲ್ಲ. ಆ ವಿಷಯನ ಶೇರ್ ಮಾಡಿರೋದ್ರಲ್ಲಿ ನನಗಾಗಲಿ ಅಥವಾ ಹಸ್ಬೆಂಡ್ಗಾಗಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಓಕೆ, ಅದನ್ನು ಈ ಕಿವಿಲಿ ಕೇಳಿಸ್ಕೊಂಡು ಈ ಕಡೆ ಕಿವಿಲಿ ಬಿಟ್ಬಿಡೋಣ. ಸೊ ಇದನ್ನು ನಿಮ್ಮ ಹತ್ರ ಶೇರ್ ಮಾಡಬೇಕಂತ ಅನಿಸ್ತು, ಅದಕ್ಕೋಸ್ಕರ ಹೇಳಿದೆ. ಎಲ್ಲರ ಲೈಫಲ್ಲೂ ಪ್ರಾಬ್ಲಮ್ಸ್ ಅನ್ನೋದು ಇದ್ದಿದ್ದೆ. ಬಹುಶಃ ನಾನೇನು ತಪ್ಪು ಮಾಡಿದ್ದೆ ಅದನ್ನು ಕೆಲವರು ಮಾಡಿರ್ತಾರೆ, ಅವ್ರು ಹೇಳ್ಕೊಂಡಿರಲ್ಲ, ನಾನು ಹೇಳ್ಕೊಂಡಿದ್ದೀನಿ ಅಷ್ಟೇ. ಬಟ್ ಅವಾಗಿಂತ ನಾವು ಇವಾಗ ಏನಿದ್ದೀವಿ ಅದು ಮುಖ್ಯ ಆಗುತ್ತೆ. ಸೊ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ, ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ. ಸೊ ಸುಮ್ಮನೆ ಆದೆ, ಏನೂ ಮಾತಾಡಲಿಲ್ಲ. ನಾನು ಅವ್ರಿಗೆ ಹೇಳಿದ್ದು ಅಷ್ಟೇ, ನನಗೆ ಅನ್ಸಿದ್ದು ನಾನು ಶೇರ್ ಮಾಡಿದ್ದೀನಿ ವಿಡಿಯೋದಲ್ಲಿ ಅಂತ ಅವ್ರಿಗೆ ಆನ್ಸರ್ ಮಾಡಿದೆ ಅಷ್ಟೆ. ಮತ್ತು ಕಾಫಿ ಗೊತ್ತಿಲ್ಲ, ನಾನು ಸಾಯೋವರೆಗೂ ಕಾಫಿ ಬಿಡಲ್ಲ, ಕಾಫಿ ಬಿಡೋವರೆಗೂ ನಾನು ಸಾಯಲ್ಲ, ಹಾಗಾಗ್ಬಿಟ್ಟಿದೆ. ಮಿಡ್ನೈಟಲ್ಲಿ ಎಬ್ರಿಸಿಗೆ ಕೊಟ್ಟರು ಕಾಫಿ ಕುಡಿತೀನಿ, ಅಷ್ಟು ಹುಚ್ಚು ನನಗೆ ಕಾಫಿ ಅಂದರೆ. ಊಟ ತಿಂಡಿ ಇಲ್ಲ ಅಂದರೂ ಪರವಾಗಿಲ್ಲ, ಕಾಫಿ ಅಂತೂ ಇರಲೇಬೇಕು. ಯಾರಿಗೂ ಹೋಗಿತಾ ಇದ್ದೀಯಾ? ಯಾರಿಗಮ್ಮ? ದಂಗಮ್ಮ ಬುಜ್ಜಿ, ಯಾರಿಗಮ್ಮ ಇಷ್ಟೊಂದು ಹೋಗಿತ್ತೈತ್ಯಾ? ಅಪ್ಪಂಗೆ ಮತ್ತು ಸಂಜೆ ಏನಾದರೂ ತಿನ್ಬೇಕನ್ನಿಸ್ತು, ಸೊ ನಾನು ಇಪ್ಪಿ ನೂಡಲ್ಸ್ ಮಾಡಿಕೊಂಡೆ. ನೆಕ್ಸ್ಟ್ ಲೆನ್ಸ್ ಕಾರ್ಟ್ಗೆ ಹೋಗಿದ್ವಿ. ಯಾಕಂದರೆ ನನ್ನ ಹಸ್ಬೆಂಡು ಟ್ರಿಪ್ಗೆ ಹೋಗಿದ್ರಲ್ಲ, ಅಲ್ಲಿ ಅವರ ಸ್ಪೆಕ್ಸ್ ಕಳ್ಕೊಂಡು ಬಂದಿದ್ದಾರೆ. ಹಾಗಾಗಿ ಲೆನ್ಸ್ ಕಾರ್ಟ್ಗೆ ಹೋಗಿ ಸ್ಪೆಕ್ಸ್ ಸೆಲೆಕ್ಟ್ ಮಾಡಿ ತೊಗೊಂಡು ಬಂದ್ವಿ. ಇವರು ಯೂಶ್ವಲಿ ಒಂದು ಎಕ್ಸ್ಟ್ರಾ ಸ್ಪೆಕ್ಸ್ ಇಟ್ಕೊಂಡಿರ್ತಾರೆ, ಇದೇ ಎಕ್ಸ್ಟ್ರಾ ಸ್ಪೆಕ್ಸು. ಬಟ್ ಅದೇನಾಗಿದೆ ಅಂದರೆ ಅಲ್ಲಲ್ಲಿ ಸ್ಕ್ರ್ಯಾಚ್ ಆಗೋಗಿದೆ, ಜೊತೆಗೆ ಪವರ್ ಕೂಡ ಕಮ್ಮಿ ಆಗಿತ್ತು. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್.
ಹ್ಞೂ ಇದು ಅವೆರಡು ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ.